ಅಪ್ಪ, ಇವತ್ತು ಬೇಗ ಬರ್ತೀರಾ? ಶಾಲೆ ಬ್ಯಾಗ್ ಹಿಡಿದು ನಿಂತಿದ್ದ ಮಗನ ಧ್ವನಿಯಲ್ಲಿ ಆಸೆ ಇತ್ತು. ಅವನ ಎದುರು ಲ್ಯಾಪ್ಟಾಪ್ನಲ್ಲಿ ಮುಳುಗಿದ್ದ ತಂದೆ ಒಂದು ಕ್ಷಣ ತಲೆ ಎತ್ತಿ, ಇಲ್ಲ ಕಣೋ, ಇನ್ನೂ ಮೀಟಿಂಗ್ ಇದೆ, ನಾಳೆ ಮಾತಾಡೋಣ. ಮಗನ ಮುಖ ಒಮ್ಮೆ ಬಾಡಿತು. ಆದರೂ ಏನು ಹೇಳದೆ ಶಾಲೆಗೆ ಹೋದ. ಅದನ್ನೆಲ್ಲ ಮೌನವಾಗಿ ನೋಡುತ್ತಿದ್ದ ಸೌಮ್ಯ, ಅವಳೂ ಏನು ಹೇಳಲಿಲ್ಲ. ಹೇಳುವುದರಿಂದ ಏನೂ ಬದಲಾಗುವುದಿಲ್ಲ ಅನ್ನೋದು ಅವಳಿಗೆ ಗೊತ್ತು. ಅವನ ಹೆಸರು ರಾಕೇಶ್. ಒಂದು ದೊಡ್ಡ ಕಂಪನಿಯಲ್ಲಿ ಸೀನಿಯರ್ ಮ್ಯಾನೇಜರ್. ಕೇಳಿದರೆ ಎಲ್ಲರೂ ಹೇಳ್ತಾರೆ, ಅಯ್ಯೋ ತುಂಬ ಹಾರ್ಡ್ ವರ್ಕಿಂಗ್. ಆದರೆ ಮನೆಯೊಳಗೆ ಅವನಿಗೆ ಇನ್ನೊಂದು ಹೆಸರು ಇತ್ತು, ಸಿಗದ ಗಂಡ, ಸಿಗದ ಅಪ್ಪ. ಮದುವೆಯಾದ ಹೊಸ ದಿನಗಳಲ್ಲಿ ಸೌಮ್ಯ ಎಷ್ಟು ಕನಸು ಕಟ್ಟಿಕೊಂಡಿದ್ದಳು. ಸಂಜೆ ಒಟ್ಟಿಗೆ ಟೀ, ಭಾನುವಾರ ಹೊರಗೆ ಊಟ, ಹಬ್ಬಕ್ಕೆ ತವರು. ಆದರೆ ಮದುವೆಯಾದ ಕೆಲವೇ ತಿಂಗಳಲ್ಲಿ ಅವನ ಜೀವನದಲ್ಲಿ ಒಂದೇ ಪದ, ಡೆಡ್ಲೈನ್. ಈ ವಾರ ತುಂಬ ಕೆಲಸ ಇದೆ, ಈ ತಿಂಗಳು ಬಿಡುವಿಲ್ಲ, ಮುಂದಿನ ಸಲ ನೋಡೋಣ. ಈ ಮುಂದಿನ ಸಲ ಎಂದೂ ಬಂದಿಲ್ಲ. ಒಂದು ದಿನ ಸೌಮ್ಯ ಕೇಳಿದಳು, ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗೋಣವಾ? 2 ವರ್ಷ ಆಯಿತು. ಅವನು ಲ್ಯಾಪ್ಟಾಪ್ ನೋಡುತ್ತಾ ಉತ್ತರಿಸಿದ, ನೀನು ಹೋಗಿ ಬಾ, ನನಗೆ ಈಗ ಸಾಧ್ಯ ಇಲ್ಲ. ಆ ದಿನ ಮೊದಲ ಬಾರಿ ಅವಳು ಒಬ್ಬಳೇ ತವರಿಗೆ ಹೋದಳು. ಮನೆ ತುಂಬ ಜನ, ಆದರೆ ಅವಳ ಮನಸ್ಸು ಖಾಲಿ. ಮಗ ಅನಿರುದ್ಧ ಹುಟ್ಟಿದ್ದ. ಸೌಮ್ಯನಿಗೆ ಹೊಸ ಜೀವ. ಆದರೆ ರಾಕೇಶ್ಗೆ ಅದು ಮತ್ತೊಂದು ರೆಸ್ಪಾನ್ಸಿಬಿಲಿಟಿ ಮಾತ್ರ. ರಾತ್ರಿ ಮಗ ಅತ್ತು ಎದ್ದಾಗ ಅವನು ಹೇಳ್ತಿದ್ದ, ನಾಳೆ ಪ್ರೆಸೆಂಟೇಷನ್ ಇದೆ, ನೀನೇ ನೋಡ್ಕೋ. ಮಗನ ಮೊದಲ ಹೆಜ್ಜೆ, ಅವನ ಮೊದಲ ಮಾತು, ಅವನ ಮೊದಲ ಶಾಲೆ, ಎಲ್ಲಕ್ಕೂ ಅವನು ಇರಲಿಲ್ಲ. ಒಂದು ದಿನ ಶಾಲೆಯಿಂದ ಕರೆ ಬಂತು, ಸರ್, ನಿಮ್ಮ ಮಗ ಶಾಲೆಯಲ್ಲಿ ಮೂರ್ಛೆ ಬಿದ್ದಿದ್ದಾನೆ. ರಾಕೇಶ್ ಕಾಲ್ ಮಾಡಿ ಸೌಮ್ಯನಿಗೆ ತಿಳಿಸಿದ. ಸೌಮ್ಯ ಕೈಕಾಲು ನಡುಗುತ್ತಾ ಆಸ್ಪತ್ರೆಗೆ ಓಡಿದಳು. ರಾಕೇಶ್ಗೆ ಕರೆ ಮಾಡಿದ್ದಳು, ಆದರೆ ಏನು ಮಾಡುವುದು? ಅವನಿಗೀಗ ಸಾಧ್ಯ ಇಲ್ಲ, ಆಫೀಸ್ ಮೀಟಿಂಗ್. ಆ ದಿನ ಸೌಮ್ಯ ಮೊದಲ ಬಾರಿ ಜೋರಾಗಿ ಅತ್ತಳು. ಆಸ್ಪತ್ರೆಯ ಕಾರಿಡಾರಿನಲ್ಲಿ ಕುಳಿತು ತನ್ನೊಳಗೆ ತಾನು ಕೇಳಿಕೊಂಡಳು, ನಾನು ಒಬ್ಬಳೇ ತಾಯಿನಾ? ಈ ಮಗನಿಗೆ ಅಪ್ಪ ಇದ್ದಾರಾ? ಹೀಗೆ ಅತ್ತು ಬೇಜಾರು ಮಾಡಿಕೊಂಡು ಇದೇ ರೀತಿ ದಿನ ಕಳೆಯುತ್ತಾ ವರ್ಷಗಳು ಕಳೆದು ಹೋದವು. ಅನಿರುದ್ಧ ಮಾತು ಕಡಿಮೆ ಮಾಡ್ತಾ ಹೋದ. ತಂದೆ ಜೊತೆ ಮಾತನಾಡುವುದನ್ನೇ ಬಿಟ್ಟ. ಒಂದು ದಿನ ಅವನು ಕೇಳಿದ, ಅಮ್ಮ, ಅಪ್ಪನಿಗೆ ಆಫೀಸ್ ಜಾಸ್ತಿನಾ, ನಾನು ಜಾಸ್ತಿನಾ? ಆ ಪ್ರಶ್ನೆಗೆ ಉತ್ತರ ಇರಲಿಲ್ಲ. ಒಂದು ರಾತ್ರಿ ರಾಕೇಶ್ ತಡವಾಗಿ ಬಂದ. ಮನೆಯೊಳಗೆ ಮೌನ. ಸೌಮ್ಯ ಟೇಬಲ್ ಮೇಲೆ ಒಂದು ಲೆಟರ್ ಇಟ್ಟಿದ್ದಳು, ನಾವು ಸ್ವಲ್ಪ ದಿನ ಅಮ್ಮನ ಮನೆಗೆ ಹೋಗ್ತೀವಿ. ಅವನಿಗೆ ಶಾಕ್. ಇಷ್ಟು ದಿನ ತನ್ನ ಹತ್ರ ಪರ್ಮಿಷನ್ ತೆಗೆದುಕೊಳ್ಳದೆ ಎಲ್ಲಿಗೂ ಹೋದವಳಲ್ಲ, ಆದರೆ ಇಂದು ಈ ಲೆಟರ್ ಬರೆದಿಟ್ಟು ತವರು ಮನೆಗೆ ಹೋಗಿದ್ದಾಳೆ ಎಂದು. ಮೊದಲ ಬಾರಿ ಅವನು ಮಗನ ಕೋಣೆಗೆ ಹೋದ. ಮಗನ ಡ್ರಾಯರಲ್ಲಿ ಒಂದು ಡೈರಿ ಸಿಕ್ಕಿತ್ತು. ಅದರಲ್ಲಿದ್ದ ಸಾಲುಗಳು, ನನಗೆ ಅಪ್ಪ ಬೇಕು, ಅವರು ಯಾವಾಗಲೂ ಫೋನ್ ಜೊತೆ ಇರ್ತಾರೆ, ನಾನು ದೊಡ್ಡವನಾದ ಮೇಲೆ ಅಪ್ಪನಂತಾಗಬಾರದು. ಆ ಪದಗಳು ಅವನ ಹೃದಯವನ್ನು ಚೂರು ಮಾಡಿದವು. ಮರುದಿನ ಅವನು ಆಫೀಸ್ಗೆ ಹೋಗಲಿಲ್ಲ. ಮೊದಲ ಬಾರಿ ಲ್ಯಾಪ್ಟಾಪ್ ಮುಚ್ಚಿದ. ಸೀದ ಬೆಳಿಗ್ಗೆ ಬೇಗನೆ ತನ್ನ ಹೆಂಡತಿಯ ತವರು ಮನೆಗೆ ಹೊರಟ. ಮೊದಲ ಬಾರಿ ಮಗನ ಕೈ ಹಿಡಿದ. ಕ್ಷಮಿಸು ಕಂದ. ಮಗ ಏನೂ ಹೇಳಲಿಲ್ಲ, ಆದರೆ ಅವನ ಕಣ್ಣಲ್ಲಿ ನೀರಿತ್ತು. ಕೆಲವು ತಿಂಗಳ ನಂತರ ರಾಕೇಶ್ ಕೆಲಸ ಬದಲಾಯಿಸಿದ. ಹುದ್ದೆ ಕಡಿಮೆ, ಸಮಯ ಜಾಸ್ತಿ. ಸಂಜೆ ಟೀ ಮತ್ತೆ ಶುರು ಆಯಿತು. ಭಾನುವಾರ ಹೊರಗೆ ಹೋಗುವುದು ಮರಳಿ ಬಂತು. ಮಗನ ಹುಟ್ಟುಹಬ್ಬದ ದಿನ ಮಗನ ಬಳಿ ನಿನಗೆ ಏನು ಗಿಫ್ಟ್ ಬೇಕು ಎಂದು ತಂದೆ ಕೇಳಿದಾಗ ಅನಿರುದ್ಧ ಹೇಳಿದ, ಅಪ್ಪ, ನೀವು ನನಗೋಸ್ಕರ ಕೆಲಸಕ್ಕೆ ರಜೆ ಮಾಡಿ ನನ್ನ ಜೊತೆ ಕಾಲ ಕಳೆಯಲು, ನನ್ನ ಹುಟ್ಟುಹಬ್ಬವನ್ನು ಆಚರಿಸಲು ನನ್ನ ಜೊತೆ ಇದ್ದೀರಲ್ಲ, ಅಷ್ಟೇ ಸಾಕು. ಈ ಚಿಕ್ಕ ಕಥೆಯಲ್ಲಿ ನಮಗೆ ತಿಳಿಯುವ ವಿಷಯ ಏನಂದರೆ, ಹಣ ಸಂಪಾದಿಸಬಹುದು, ಹುದ್ದೆ ಪಡೆಯಬಹುದು, ಆದರೆ ಕಳೆದು ಹೋದ ಸಮಯವನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲ. ನಿಮ್ಮ ಕುಟುಂಬ ನಿಮ್ಮ ಫ್ರೀ ಟೈಮ್ ಅಲ್ಲ, ಅದು ನಿಮ್ಮ ಫಸ್ಟ್ ಪ್ರಿಯಾರಿಟಿ ಆಗಿರಬೇಕು. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.